ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆತಂಕ ಶುರು ಆಗಿದೆ. ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲೂ ಕೂಡ 30ಕ್ಕೂ ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ಅದರಂತೆ ಮೈಸೂರಲ್ಲೂ ಕೂಡ 3 ಪ್ರಕರಣಗಳು ದಾಖಲಾಗಿದೆ. ಈಗ ಮೈಸೂರು ಜಿಲ್ಲೆಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಕೋವಿಡ್ ತಡೆಯುವ ದೃಷ್ಟಿಯಲ್ಲಿ, ಈ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಜೊತೆಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಎಚ್ ಕುಮಾರಸ್ವಾಮಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಕೋವಿಡ್ ಮತ್ತೆ ಶುರು ಆಗ್ತಿದೆ ಸರ್, ಸ್ಥಿತಿಗಳು ಹೇಗಿದೆ ಸರ್? ನಮಸ್ಕಾರ. ಕೋವಿಡ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿದ್ಧತೆಗಳನ್ನು ಈಗ ಆಲ್ರೆಡಿ ಮೈಸೂರು ಆರೋಗ್ಯ ಇಲಾಖೆ ಮಾಡಿಕೊಂಡಿದೆ. ಇತ್ತೀಚೆಗೆ ಮಾನ್ಯ ಸಚಿವರು ಸಹ ನಮ್ಮ ಜಿಲ್ಲೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿ ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ರಮವನ್ನು ತಗೋಬೇಕು ಅನ್ನೋದಾಗಿ ಕಟ್ಟುನಿಟ್ಟಾಗಿ ನಮಗೆಲ್ಲ ಸೂಚನೆಯನ್ನು ಸಹ ನೀಡಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಮಗೆ ಸುತ್ತೋಲೆಗಳು ಸಹ ರಾಜ್ಯ ಮಟ್ಟದಿಂದ ನಮಗೆ ನೀಡಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಕೇವಲ ನಾವು ಸ್ಯಾರಿ ಕೇಸಸ್ಗೆ ಸಂಬಂಧಪಟ್ಟಾಗಷ್ಟೇ ನಾವು ಕೋವಿಡ್-19 ಸೋಂಕಿಗೆ ಟೆಸ್ಟನ್ನು ಮಾಡೋದ ನಿಟ್ಟಿನಲ್ಲಿ ಈಗ ಗೈಡ್ಲೈನ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸುಮಾರು 3 ಕೇಸಸ್ ಏನು ಪಾಸಿಟಿವ್ ಈಗ ಬಂದಿದೆ, ಅದನ್ನು ನಮ್ಮ ಫೀಲ್ಡ್ ಸ್ಟಾಫು ಮತ್ತು ವೈದ್ಯರು ಹಾಗೂ THOಸು ಫಾಲೋಅಪ್ಪಲ್ಲಿದ್ದಾರೆ. ಮತ್ತು ಎಲ್ಲವುದು ಮೈಲ್ಡ್ ಕೇಸಸ್ ಇದ್ದಾರೆ. ದೇ ಆರ್ ವೆರಿ ಮಚ್ ರಿಕವರಿಂಗ್. ಹಾಗೆ ಮುಂದುವರೆದು ಮುಖ್ಯವಾಗಿ ನಾವು ವಿವಿಧ ಹಂತಗಳಲ್ಲಿ ಕೋವಿಡ್-19 ಗೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಗಳನ್ನು ನಡೆಸೋ ನಿಟ್ಟಿನಲ್ಲಿ ನಾವು ಮೈಕ್ರೋ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಒಂದು ಸಮುದಾಯ ಹಂತದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂಥ ಸುಮಾರು 1,000ಕ್ಕೂ ಅಧಿಕ VHSNC ಗ್ರಾಮೀಣ ಆರೋಗ್ಯ ನೈರ್ಮಲ್ಯ ಕಮಿಟಿಗಳೇನಿದ್ದಾವೆ, ಅಲ್ಲಿ ಆಶಾ ಕಾರ್ಯಕರ್ತರು, PHCOಸು ಅವ್ರ ಮೂಲಕ ಜನಜಾಗೃತಿಯನ್ನು ಮೂಡ್ತಕ್ಕಂಥದ್ದು. ಅದನ್ನು ಈಗ 3 ಕೇಸಸ್ ಏನು ರಿಪೋರ್ಟ್ ಆಗಿದೆ, ಆ 3 ಕೇಸಸಲ್ಲೂ ಸಹ ಮನೆಗೆ ಭೇಟಿ ನೀಡಿ ಅವರಿಗೆ ಸೆನ್ಸಿಟೈಸ್ ಮಾಡ್ತಕ್ಕಂಥದ್ದು ಮತ್ತು ಕೇಸನ್ನು ಸಂಬಂಧಿಸಿದ ವೈದ್ಯರು THOಸು ನೋಡಿ ಸಿವಿಯಾರಿಟಿ ಆಫ್ ಕೇಸ್ ಬಗ್ಗೆನೂ ನಾವು ಫಾಲೋಅಪ್ ಮಾಡ್ತಾಯಿದ್ದೀವಿ. ತದನಂತರ ಆಸ್ಪತ್ರೆಗಳಲ್ಲಿ ಫೆಸಿಲಿಟಿ ಲೆವೆಲಲ್ಲಿ ಎಸ್ಪೆಷಲಿ ಸ್ಯಾರಿ ಕೇಸಸ್ ಬಂದರೆ ಅವರಿಗೆ RT-PCR ಟೆಸ್ಟನ್ನು ಮಾಡ್ತಕ್ಕಂಥದ್ದು, ಕ್ಲಿನಿಕಲಿ ಬೇರೆ ಬೇರೆ ಈ ಥರ ಸಿಸ್ಟಮಿಕ್ ಡಿಸೀಸಸ್ ಇದ್ದು ಅದರಿಂದ ಅವರಿಗೆ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟಸ್ ಇದ್ದು ಕೋವಿಡ್ ಪಾಸಿಟಿವ್ ಬಂದಿದೆ ಅಂತ ಅವರು ಕನ್ಸರ್ನ್ ಸ್ಪೆಷಲಿಸ್ಟು ತೀರ್ಮಾನಕ್ಕೆ ಬಂದರೆ ಕನ್ಸರ್ನ್ ಸ್ಪೆಷಲಿಸ್ಟ್ ಬೇರೆ ಇತರರೇನಿದ್ದಾರೆ ಅವರಿಂದ ಪರೀಕ್ಷೆಯನ್ನು ಮಾಡಿಸ್ತಕ್ಕಂಥದ್ದು. ಹಾಗೆಯೇ ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಮ್ಮ MMCಯಲ್ಲಿ ಏನು RT-PCR ಟೆಸ್ಟ್ ಮಾಡಲಿಕ್ಕೆ ಲ್ಯಾಬ್ ಏನಿದೆ ಅಲ್ಲಿ ಒನ್ಸ್ ಅಗೇನ್ ರಿವ್ಯಾಂಪ್ ಮಾಡಿ ಒಂದು ಸೆನ್ಸಿಟೈಸೇಷನ್ನು ಮಾಡಿದ್ದೀವಿ. ಅವ್ರ ಜೊತೆ 24 ಅವರ್ಸು ಯಾವ ರೀತಿ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತಹ ಪ್ರಮೇಯ ಬಂದರೆ ಅಂತಹ ಸಂದರ್ಭಗಳಲ್ಲೂ ಸಹ ನಾವು ರಿವ್ಯಾಂಪ್ ಮಾಡಲಿಕ್ಕೂ ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಿದ್ದೀವಿ. ಇದಿಷ್ಟು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಅವರ ಮಾತುಗಳು. ಈಗಾಗಲೇ ಜನರು ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಜಾಗೃತಿಯಾಗಿರಬೇಕು. ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರೆ ಯಾವುದೂ ಕೂಡ ತೊಂದರೆ ಆಗೋದಿಲ್ಲ ಅನ್ನೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆತಂಕ ಶುರು ಆಗಿದೆ. ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲೂ ಕೂಡ 30ಕ್ಕೂ ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ಅದರಂತೆ ಮೈಸೂರಲ್ಲೂ ಕೂಡ 3 ಪ್ರಕರಣಗಳು ದಾಖಲಾಗಿದೆ. ಈಗ ಮೈಸೂರು ಜಿಲ್ಲೆಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಕೋವಿಡ್ ತಡೆಯುವ ದೃಷ್ಟಿಯಲ್ಲಿ, ಈ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಜೊತೆಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಎಚ್ ಕುಮಾರಸ್ವಾಮಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಕೋವಿಡ್ ಮತ್ತೆ ಶುರು ಆಗ್ತಿದೆ ಸರ್, ಸ್ಥಿತಿಗಳು ಹೇಗಿದೆ ಸರ್? ನಮಸ್ಕಾರ. ಕೋವಿಡ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿದ್ಧತೆಗಳನ್ನು ಈಗ ಆಲ್ರೆಡಿ ಮೈಸೂರು ಆರೋಗ್ಯ ಇಲಾಖೆ ಮಾಡಿಕೊಂಡಿದೆ. ಇತ್ತೀಚೆಗೆ ಮಾನ್ಯ ಸಚಿವರು ಸಹ ನಮ್ಮ ಜಿಲ್ಲೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿ ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ರಮವನ್ನು ತಗೋಬೇಕು ಅನ್ನೋದಾಗಿ ಕಟ್ಟುನಿಟ್ಟಾಗಿ ನಮಗೆಲ್ಲ ಸೂಚನೆಯನ್ನು ಸಹ ನೀಡಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಮಗೆ ಸುತ್ತೋಲೆಗಳು ಸಹ ರಾಜ್ಯ ಮಟ್ಟದಿಂದ ನಮಗೆ ನೀಡಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಕೇವಲ ನಾವು ಸ್ಯಾರಿ ಕೇಸಸ್ಗೆ ಸಂಬಂಧಪಟ್ಟಾಗಷ್ಟೇ ನಾವು ಕೋವಿಡ್-19 ಸೋಂಕಿಗೆ ಟೆಸ್ಟನ್ನು ಮಾಡೋದ ನಿಟ್ಟಿನಲ್ಲಿ ಈಗ ಗೈಡ್ಲೈನ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸುಮಾರು 3 ಕೇಸಸ್ ಏನು ಪಾಸಿಟಿವ್ ಈಗ ಬಂದಿದೆ, ಅದನ್ನು ನಮ್ಮ ಫೀಲ್ಡ್ ಸ್ಟಾಫು ಮತ್ತು ವೈದ್ಯರು ಹಾಗೂ THOಸು ಫಾಲೋಅಪ್ಪಲ್ಲಿದ್ದಾರೆ. ಮತ್ತು ಎಲ್ಲವುದು ಮೈಲ್ಡ್ ಕೇಸಸ್ ಇದ್ದಾರೆ. ದೇ ಆರ್ ವೆರಿ ಮಚ್ ರಿಕವರಿಂಗ್. ಹಾಗೆ ಮುಂದುವರೆದು ಮುಖ್ಯವಾಗಿ ನಾವು ವಿವಿಧ ಹಂತಗಳಲ್ಲಿ ಕೋವಿಡ್-19 ಗೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಗಳನ್ನು ನಡೆಸೋ ನಿಟ್ಟಿನಲ್ಲಿ ನಾವು ಮೈಕ್ರೋ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಒಂದು ಸಮುದಾಯ ಹಂತದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂಥ ಸುಮಾರು 1,000ಕ್ಕೂ ಅಧಿಕ
VHSNC ಗ್ರಾಮೀಣ ಆರೋಗ್ಯ ನೈರ್ಮಲ್ಯ ಕಮಿಟಿಗಳೇನಿದ್ದಾವೆ ಅಲ್ಲಿ ಆಶಾ ಕಾರ್ಯಕರ್ತರು PHCOs ಅವ್ರ ಮೂಲಕ ಜನಜಾಗೃತಿಯನ್ನು ಹಮ್ಮಿಡ್ತಕ್ಕಂಥದ್ದು. ಅದನ್ನು ಈಗ 3 ಕೇಸಸ್ ಏನು ರಿಪೋರ್ಟ್ ಆಗಿದೆ ಆ 3 ಕೇಸಸಲ್ಲೂ ಸಹ ಮನೆಗೆ ಭೇಟಿ ನೀಡಿ ಅವರಿಗೆ ಸೆನ್ಸಿಟೈಸ್ ಮಾಡ್ತಕ್ಕಂಥದ್ದು ಮತ್ತು ಕೇಸನ್ನು ಸಂಬಂಧಿಸಿದ ವೈದ್ಯರು THOs ನೋಡಿ ಸಿವಿಯಾರಿಟಿ ಆಫ್ ಕೇಸ್ ಬಗ್ಗೆನೂ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ತದನಂತರ ಆಸ್ಪತ್ರೆಗಳಲ್ಲಿ ಫೆಸಿಲಿಟಿ ಲೆವೆಲಲ್ಲಿ ಎಸ್ಪೆಷಲಿ ಸ್ಯಾರಿ ಕೇಸಸ್ ಬಂದರೆ ಅವರಿಗೆ RT-PCR ಟೆಸ್ಟನ್ನು ಮಾಡತಕ್ಕಂಥದ್ದು. ಕ್ಲಿನಿಕಲಿ ಬೇರೆ ಬೇರೆ ಈ ಥರ ಸಿಸ್ಟಮಿಕ್ ಡಿಸೀಸಸ್ ಇದ್ದು ಅದರಿಂದ ಅವರಿಗೆ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟಸ್ ಇದ್ದು ಕೋವಿಡ್ ಪಾಸಿಟಿವ್ ಬಂದಿದೆ ಅಂತ ಅವರು ಕನ್ಸರ್ನ್ ಸ್ಪೆಷಲಿಸ್ಟು ತೀರ್ಮಾನಕ್ಕೆ ಬಂದರೆ ಕನ್ಸರ್ನ್ ಸ್ಪೆಷಲಿಸ್ಟ್ ಬೇರೆ ಇತರರೇನಿದ್ದಾರೆ ಅವರಿಂದ ಪರೀಕ್ಷೆಯನ್ನು ಮಾಡಿಸ್ತಕ್ಕಂಥದ್ದು. ಹಾಗೆಯೇ ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಮ್ಮ MMCಯಲ್ಲಿ ಏನು RT-PCR ಟೆಸ್ಟ್ ಮಾಡಲಿಕ್ಕೆ ಲ್ಯಾಬ್ ಏನಿದೆ ಅಲ್ಲಿ ಒನ್ಸ್ ಅಗೇನ್ ರಿವ್ಯಾಂಪ್ ಮಾಡಿ ಒಂದು ಸೆನ್ಸಿಟೈಸೇಷನ್ನು ಮಾಡಿದ್ದೀವಿ. ಅವ್ರ ಜೊತೆ 24 ಅವರ್ಸು ಯಾವ ರೀತಿ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತಹ ಪ್ರಮೇಯ ಬಂದರೆ ಅಂತಹ ಸಂದರ್ಭಗಳಲ್ಲೂ ಸಹ ನಾವು ರಿವ್ಯಾಂಪ್ ಮಾಡಲಿಕ್ಕೂ ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಿದ್ದೀವಿ. ಇದಿಷ್ಟು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಅವರ ಮಾತುಗಳು. ಈಗಾಗಲೇ ಜನರು ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ಕೂಡ ಜಾಗೃತಿಯಾಗಿರಬೇಕು, ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರೆ ಯಾವುದು ಕೂಡ ತೊಂದರೆ ಆಗೋದಿಲ್ಲ ಅನ್ನೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆತಂಕ ಶುರು ಆಗಿದೆ. ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲೂ ಕೂಡ 30ಕ್ಕೂ ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ಅದರಂತೆ ಮೈಸೂರಲ್ಲೂ ಕೂಡ 3 ಪ್ರಕರಣಗಳು ದಾಖಲಾಗಿದೆ. ಈಗ ಮೈಸೂರು ಜಿಲ್ಲೆಯಲ್ಲಿ ಯಾವ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಕೋವಿಡ್ ತಡೆಯುವ ದೃಷ್ಟಿಯಲ್ಲಿ, ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಕುಮಾರಸ್ವಾಮಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಕೋವಿಡ್ ಮತ್ತೆ ಶುರು ಆಗ್ತಾಯಿದೆ ಸರ್, ಸ್ಥಿತಿಗಳು ಹೇಗಿದೆ ಸರ್? ನಮಸ್ಕಾರ. ಕೋವಿಡ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿದ್ಧತೆಗಳನ್ನು ಈಗ ಆಲ್ರೆಡಿ ಮೈಸೂರು ಆರೋಗ್ಯ ಇಲಾಖೆ ಮಾಡಿಕೊಂಡಿದೆ. ಇತ್ತೀಚೆಗೆ ಮಾನ್ಯ ಸಚಿವರು ಸಹ ನಮ್ಮ ಜಿಲ್ಲೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿ ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ರಮವನ್ನು ತಗೋಬೇಕು ಅನ್ನೋದಾಗಿ ಕಟ್ಟುನಿಟ್ಟಾಗಿ ನಮಗೆಲ್ಲ ಸೂಚನೆಯನ್ನು ಸಹ ನೀಡಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಮಗೆ ಸುತ್ತೋಲೆಗಳು ಸಹ ರಾಜ್ಯ ಮಟ್ಟದಿಂದ ನಮಗೆ ನೀಡಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಕೇವಲ ನಾವು ಸ್ಯಾರಿ ಕೇಸಸ್ಗೆ ಸಂಬಂಧಪಟ್ಟಾಗಷ್ಟೇ ನಾವು ಕೋವಿಡ್-19 ಸೋಂಕಿಗೆ ಟೆಸ್ಟನ್ನು ಮಾಡೋದ ನಿಟ್ಟಿನಲ್ಲಿ ಈಗ ಗೈಡ್ಲೈನ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸುಮಾರು 3 ಕೇಸಸ್ ಏನು ಪಾಸಿಟಿವ್ ಈಗ ಬಂದಿದೆ ಅದನ್ನು ನಮ್ಮ ಫೀಲ್ಡ್ ಸ್ಟಾಫು ಮತ್ತು ವೈದ್ಯರು ಹಾಗೂ THOs ಫಾಲೋಅಪ್ಪಲ್ಲಿದ್ದಾರೆ. ಮತ್ತು ಎಲ್ಲವುದು ಮೈಲ್ಡ್ ಕೇಸಸ್ ಇದ್ದಾರೆ, ದೇ ಆರ್ ವೆರಿ ಮಚ್ ರಿಕವರಿಂಗ್. ಹಾಗೆ ಮುಂದುವರೆದು ಮುಖ್ಯವಾಗಿ ನಾವು ವಿವಿಧ ಹಂತಗಳಲ್ಲಿ ಕೋವಿಡ್-19 ಗೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಗಳನ್ನು ನಡೆಸೋ ನಿಟ್ಟಿನಲ್ಲಿ ನಾವು ಮೈಕ್ರೋ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಒಂದು ಸಮುದಾಯ ಹಂತದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂಥ ಸುಮಾರು 1,000ಕ್ಕೂ ಅಧಿಕ VHSNC ಗ್ರಾಮೀಣ ಆರೋಗ್ಯ ನೈರ್ಮಲ್ಯ ಕಮಿಟಿಗಳೇನಿದ್ದಾವೆ ಅಲ್ಲಿ ಆಶಾ ಕಾರ್ಯಕರ್ತರು PHCOs ಅವ್ರ ಮೂಲಕ ಜನಜಾಗೃತಿಯನ್ನು ಹಮ್ಮಿಡ್ತಕ್ಕಂಥದ್ದು. ಅದನ್ನು ಈಗ 3 ಕೇಸಸ್ ಏನು ರಿಪೋರ್ಟ್ ಆಗಿದೆ ಆ 3 ಕೇಸಸಲ್ಲೂ ಸಹ ಮನೆಗೆ ಭೇಟಿ ನೀಡಿ ಅವರಿಗೆ ಸೆನ್ಸಿಟೈಸ್ ಮಾಡ್ತಕ್ಕಂಥದ್ದು ಮತ್ತು ಕೇಸನ್ನು ಸಂಬಂಧಿಸಿದ ವೈದ್ಯರು THOs ನೋಡಿ ಸಿವಿಯಾರಿಟಿ ಆಫ್ ಕೇಸ್ ಬಗ್ಗೆನೂ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ತದನಂತರ ಆಸ್ಪತ್ರೆಗಳಲ್ಲಿ ಫೆಸಿಲಿಟಿ ಲೆವೆಲಲ್ಲಿ ಎಸ್ಪೆಷಲಿ ಸ್ಯಾರಿ ಕೇಸಸ್ ಬಂದರೆ ಅವರಿಗೆ RT-PCR ಟೆಸ್ಟನ್ನು ಮಾಡತಕ್ಕಂಥದ್ದು. ಕ್ಲಿನಿಕಲಿ ಬೇರೆ ಬೇರೆ ಈ ಥರ ಸಿಸ್ಟಮಿಕ್ ಡಿಸೀಸಸ್ ಇದ್ದು ಅದರಿಂದ ಅವರಿಗೆ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟಸ್ ಇದ್ದು ಕೋವಿಡ್ ಪಾಸಿಟಿವ್ ಬಂದಿದೆ ಅಂತ ಅವರು ಕನ್ಸರ್ನ್ ಸ್ಪೆಷಲಿಸ್ಟು ತೀರ್ಮಾನಕ್ಕೆ ಬಂದರೆ ಕನ್ಸರ್ನ್ ಸ್ಪೆಷಲಿಸ್ಟ್ ಬೇರೆ ಇತರರೇನಿದ್ದಾರೆ ಅವರಿಂದ ಪರೀಕ್ಷೆಯನ್ನು ಮಾಡಿಸ್ತಕ್ಕಂಥದ್ದು. ಹಾಗೆಯೇ ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಮ್ಮ MMCಯಲ್ಲಿ ಏನು RT-PCR ಟೆಸ್ಟ್ ಮಾಡಲಿಕ್ಕೆ ಲ್ಯಾಬ್ ಏನಿದೆ ಅಲ್ಲಿ ಒನ್ಸ್ ಅಗೇನ್ ರಿವ್ಯಾಂಪ್ ಮಾಡಿ ಒಂದು ಸೆನ್ಸಿಟೈಸೇಷನ್ನು ಮಾಡಿದ್ದೀವಿ. ಅವ್ರ ಜೊತೆ 24 ಅವರ್ಸು ಯಾವ ರೀತಿ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತಹ ಪ್ರಮೇಯ ಬಂದರೆ ಅಂತಹ ಸಂದರ್ಭಗಳಲ್ಲೂ ಸಹ ನಾವು ರಿವ್ಯಾಂಪ್ ಮಾಡಲಿಕ್ಕೂ ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಿದ್ದೀವಿ. ಇದಿಷ್ಟು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಅವರ ಮಾತುಗಳು. ಈಗಾಗಲೇ ಜನರು ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ಕೂಡ ಜಾಗೃತಿಯಾಗಿರಬೇಕು, ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರೆ ಯಾವುದು ಕೂಡ ತೊಂದರೆ ಆಗೋದಿಲ್ಲ ಅನ್ನೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು.